motherfucker billionaire. ಹಾಯ್ ಸರ್, ಹೇಳಿ. ನಿಮ್ಮ ಜೊತೆ ಒಂದು ನಿಮಿಷ ಮಾತಾಡ್ಬೇಕಲ್ಲ? ಮಾತಾಡಿ. ನಿಮ್ಮ ಅಕೌಂಟಲ್ಲಿ ₹1,00,00,000 ಇರಬೇಕಾ? ಇರಬೇಕು ಸರ್. ಆಡ್ಕೊಳ್ಳೋರ್ ಮುಂದೆ ಆರ್ಡಿ ಕಾರಲ್ಲಿ ಓಡಾಡ್ಬೇಕಾ? ಓಡಾಡ್ಬೇಕು ಸರ್. ನಿಮ್ಮನ್ನ ಬೇಡ ಅಂತ ಓದೋಳು ನೀವೇ ಬೇಕು ಅಂತ ಅನ್ನೋ ಥರ ಆಗ್ಬೇಕಾ? ಆಗ್ಬೇಕು ಸರ್. ನೀವು ಮನೆ ಕಟ್ಸಿ ನಿಮ್ಗೆ ಆಗದಿರೋರ್ನ ಆ ಗ್ರೂಪ್ ರೋಷ ಕರೆಸ್ಬೇಕಾ? ಕರ್ಸ್ಬೇಕು ಸರ್, ಕರ್ಸ್ಬೇಕು. ಏನ್ ಮಾಡ್ಬೇಕು ಹೇಳಿ ಸರ್? ಇವೆಲ್ಲ ಆಗ್ಬೇಕು ಅಂತಂದ್ರೆ ಟಿಕಾ ಮುಚ್ಕೊಂಡು ಹೋಗ್ಬಿಟ್ಟು ಯಾವ್ದಾರ ಒಂದು ಕೆಲಸ ಮಾಡೋದು. ಇಲ್ಲಿ ಮಲ್ಕೊಂಡು ನಿಮ್ ಗೆಣಸ್ಕಿಳ್ತಾ ಇದೀನಿ. ಮೇಘಾಲಯದೊಳಗಡೆ ನನಗೊಂದು ವಿಷಯ ಏನು ಗೊತ್ತಾಗಿದೆ ಅಂತಂದ್ರ, ಎಲ್ಲಿ ಹೋದ್ರೂ ಪ್ರತಿಯೊಂದು ಜಾಗದಾಗ ಪ್ರತಿಯೊಂದು ಅಂಗಡಿ ಒಳಗಡೆ ಲೇಡೀಸೇ ಕುಂತಾರ. ಸೊ ನಾವಿಲ್ಲಿ ಕೇಳಿದ್ಮೇಲೆ ನಮ್ಗೆ ಗೊತ್ತಾಯ್ತು ಇಲ್ಲೊಂದು ವಿಚಿತ್ರ ಪದ್ಧತಿ ಐತಂತ. ಏನಪ್ಪಾ ಅಂತಂದ್ರ, ಇಲ್ಲಿ ಮದ್ವೆ ಆದ್ಮೇಲೆ ಹುಡುಗಿ ಹುಡುಗನ ಮನೆಗೆ ಹೋಗಲ್ಲ ಅಂತ, ಹುಡುಗನ ಹುಡುಗಿ ಮನೆಗೆ ಹೋಗ್ಬೇಕಂತ. ಮತ್ತ ಹುಡುಗನ ಪೂರ್ತಿ ಜವಾಬ್ದಾರಿ ಹುಡುಗಿ ಕಡೆನೆ, ಮತ್ತು ಪ್ರಾಪರ್ಟಿ ಕೂಡ ಹುಡುಗಿದ ಇರುತ್ತಂತ. ಅಷ್ಟೇ ಅಲ್ಲ, ಹುಡುಗನ ಸಾಕು ಜವಾಬ್ದಾರಿ ಕೂಡ ಹುಡುಗಿದ ಇರತ್ತ. ಅದಕ್ಕೆ ನಿಮ್ ಯಾರಾದ್ರೂ ದರಿದ್ರ ದೋಸ್ತರಿದ್ರಂದ್ರ ಟ್ಯಾಗ್ ಮಾಡ್ರಿ, ನಿನಗೋಸ್ಕರ ಇಡೀ ಮೇಘಾಲಯನ ಕಾಯಲಾಗ್ತದ ಅಂತ ಹೇಳಿ. ಏನ್ ಮಾಡ್ತಾ ಇದೀಯ? ಏನಿಲ್ಲ, ಸುಮ್ನೆ ಮಲ್ಕೊಂಡಿದೀನಿ. ಊಟ ಆಯ್ತಾ? ನಂದು ಊಟ ಆಯ್ತು, ನಿಮ್ದು ಊಟ ಆಯ್ತಾ? ಚೆನ್ನಾಗಿದೀಯಾ? ಓ ಸೂಪರ್. ನೀವು? ಈ ಬೆಂಗಳೂರಲ್ಲಿ ತುಂಬಾ ಮಳೆ ಬರ್ತಾ ಇದೆ, ಅಲ್ಲಿ ಮಳೆ ಬರ್ತಾ ಇದೆಯಾ ಇಲ್ವಾ? ಓ, ಇಲ್ಲೂ ತುಂಬಾ ಬರ್ತಿದೆ. ನನಗಂತೂ ನೀನ್ ತುಂಬಾ ನೆನಪಾಗ್ತಾ ಇದೆಯಾ ಮಳೆಗಾಲದಲ್ಲಿ. ಹೌದಾ? ನನ್ಗೂ ಅಷ್ಟೇ, ನೀವು ತುಂಬಾ ನೆನಪಾಗ್ತಾ ಇದ್ದೀರಾ. ಏನು ಮಗ ಎಲ್ಲ ಹೊರಟಿದ್ಯಾ? ಏನಿಲ್ವೋ, ಇವತ್ತೊಂದು ಬ್ಲೈಂಡ್ ಡೇಟ್ ಇತ್ತು, ಅಲ್ಲಿಗೆ ಹೊರಟಿದ್ದೀನಿ. ಓ, ಬ್ಲೈಂಡ್ ಡೇಟಾ? ಸುಮ್ನಿರೋ ಗುರು, ನಾನೇ ಹುಡುಗಿ ಚೆನ್ನಾಗಿರ್ತಾಳೋ ಇಲ್ವೋ ಅಂತ ಡೌಟ್ ಅಲ್ಲಿ ಇದ್ದೀನಿ. ತಲೆನೇ ಕೆಡ್ಸ್ಕೊಬಿಡುವ. ನನ್ನ ನಂಬರ್ನ ಅಮ್ಮ ಅಂತ ಸೇವ್ ಮಾಡ್ಕೋ. ಹುಡುಗಿ ಚೆನ್ನಾಗಿದ್ಲ, ನಾ ಫೋನ್ ಮಾಡ್ದಾಗ ಕಟ್ ಮಾಡು. ಹುಡುಗಿ ಚೆನ್ನಾಗಿರ್ಲಿಲ್ವಾ, ಹಲೋ ಅಮ್ಮ ಎಮರ್ಜೆನ್ಸಿನ ಬಂದೆ 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 ಅಂತ ಬಂದ್ಬಿಡು ಅಷ್ಟೇ. ಹಾಯ್. Hello. Actually my name is... Just a second. Hello. Huh? Emergency na? Bande. ಹಾಯ್, ಎಲ್ಲರಿಗೂ ನಮಸ್ಕಾರ. ಕಿರಿಕ್ ವಾರ್ತೆಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಪ್ರಮುಖ ಸುದ್ದಿಗಳು. ಮೊದಲನೇದಾಗಿ, 18 ವರ್ಷಗಳ ನಂತರ IPL ಕಪ್ ಗೆದ್ದಂತಹ RCB ತಂಡ ಮರುದಿನವೇ ಮಂಕಾದ ಸಂಭ್ರಮಾಚರಣೆ. ಇದಕ್ಕೆ ನೇರ ಹೊಣೆ ಸರ್ಕಾರ ಎನ್ನುತ್ತಿರುವ ಜನ, ಇಲ್ಲ ಇದಕ್ಕೆ ಹೊಣೆ ಮ್ಯಾನೇಜ್ಮೆಂಟ್ ಎನ್ನುತ್ತಿರುವ ಸರ್ಕಾರ. ಮುಂದಿನ ಸುದ್ದಿ, ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಸುದ್ದಿ. ಏನ್ರಿ ಅದು? ಸ್ಕ್ರಿಪ್ಟ್ ಇದೆ ನೋಡಿ ಸರ್. ಹೌದಾ? 7ಕ್ಕೇರಿದ ಕಿಪ್ಪಿ ಕೀರ್ತಿಯ ಲವರ್ಗಳ ಸಂಖ್ಯೆ. ನಿಜನೇನ್ರಿ? ನಿಜ ಸರ್. ಅಲ್ಲ, ಸುಳ್ಳಾದ್ರೆ ಆಮೇಲೆ ಚಾನಲ್ ಮೇಲೆ ಬಂದು ಹೊಡೆದಾಕ್ಬಿಡ್ತಾರೆ ಜನ. ನಿಜ ಸರ್. ನಿಜ ತಾನೆ? ವಿಡಿಯೋ ಪ್ರೂಫ್ ಇದೆ ನೋಡಿ ಸರ್. ಓ ಹೌದಾ? ಓಕೆ. ಮೊದಲನೆಯ ಲವರ್ ಮುತ್ತು, ಎರಡನೆಯ ಲವರ್ ದೊಚ್ಚು, ಮೂರನೇ ಲವರ್ ಅನಿಲ್ ಅಲಿಯಾಸ್ ಕಪ್ಪೆ. ನಾನು ತುಂಬಾ ಕಿಪ್ಪಿ ಕೀರ್ತಿ ಇಷ್ಟಪಡ್ತಾ ಇದ್ದೀನಿ. ನೋಡೋ ತುಮಕೂರನೆ ಹೇಳ್ತಾ ಇದೀನಿ, ಕೇಳಕ ಅವೆಲ್ಲ ಬಿಟ್ಬಿಡು. ಅವನ ಅಮ್ಮನ್ ಶಾಟ ಮೂಟೆ ಕಟ್ಟಿ ನಾವು ತುಂಬಾ ಒಳಗೆ ಅಷ್ಟು ಬರ್ತೀನಿ. ನಾಲ್ಕನೆಯ ಲವರ್ ತುಮಕೂರಿನ ಮುತ್ತುರಾಜ್. ಕೇಳಿಸ್ಕೊಳ್ಳೋ, ಒಳೆ ನರಸಿಂಹಪುರದ ಸುನಿಲ್ ಕಪ್ಪೆ. ಕಿಪ್ಪಿ ಕೀರ್ತಿ ಯಾವಲು ನನ್ನ ಹುಡುಗಿ, ಅವಳನ್ನ ಮದ್ವೆ ಆಗೋನು ನಾನೇ. ಐದನೆಯ ಲವರ್ ಗಾಂಧಿ. ಆರನೆಯವರು ಮಂಕು. ಏಳನೆಯ ಲವರ್ ಪ್ರಿನ್ಸ್. ಅವ್ರಿಗೇನ್ ಹೆಸರಿಲ್ವಾ? ಅವ್ರ ಐಡಿಯಾ ಅದೇ ಸರ್, ಅದೇ ಇಟ್ಕೊಂಡಾರ ಪ್ರಿನ್ಸ್. ಸಕ್ಕರ ಕಾಣಿಸ್ತಿದ್ಯಾ? ಐಶ್ವರ್ಯ ಡಮ್ಮಿ ನಿನ್ ಮುಂದೆ ಸಕ್ಕರ ಕಾಣಿಸ್ತಿದ್ಯಾ?
ಈ 7 ಜನರಲ್ಲಿ ಕೀರ್ತಿ ಯಾರ ಪಾಲಾಗುತ್ತಾಳೆಂದು ತಲೆ ಕೆಡಿಸಿಕೊಂಡಿರುವಂತಹ ಕರ್ನಾಟಕದ ಜನತೆ. ಅಷ್ಟೇನ, ಇನ್ನು ಏನಾದ್ರು ಇದೆಯಾ? ಹಾಗೆ ಕಮೆಂಟ್ ಮಾಡಕ್ ಹೇಳಿ ಸರ್, ಕಿಪ್ಪಿ ಕೀರ್ತಿ ಯಾರ ಪಾಲ್ ಆಗ್ಬೇಕಂತ. ಪ್ರೇಕ್ಷಕರಲ್ಲಿ ವಿನಂತಿ, ಈ 7 ಜನರಲ್ಲಿ ಕೀರ್ತಿ ಯಾರ ಪಾಲಾಗಬೇಕೆಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಈ ಇಂಥ ನ್ಯೂಸ್ ಒಂದ್ 2 ಓದೋಷ್ಟ್ರಲ್ಲಿ ತಲೆನೋವು ಬಂದ್ಬಿಡುತ್ತೆ. ಕಾಫಿ ಹೇಳ್ರಿ ಹೋಗಿ. ಕಾಫಿ ಬೇಡ, ಒಂದ್ ಪೆಗ್ಗಾಕಿ ಸರ್. ಯಾವ್ದೋ ಒಂದ್ ಹೇಳಿ. ರೀಸೆಂಟ್ ಆಗಿ ಒಂದು ಮ್ಯಾಟರ್ ನಡೀತು ಹಾಸನಲ್ಲಿ. 17 ದಿವಸದಿಂದ ಇನ್ನೇನ್ ಹುಡುಗ ತಾಳಿ ಕಟ್ಟಕ್ ಹೋಗ್ಬೇಕು, ಅವಾಗ ಹುಡುಗಿ ಇಲ್ಲ ನನಗೆ ಮದುವೆ ಇಷ್ಟ ಇಲ್ಲ, ನನಗೊಬ್ಬ ಹಳೆ ಪ್ರಿಯಕರ ಇದ್ದಾನೆ ಅಂತ ಅನ್ಬಿಟ್ಟು ಹಳೆ ಬಾಯ್ ಫ್ರೆಂಡ್ ಜೊತೆ ಅಭ್ಯಾಸ ಆಗ್ಬಿಟ್ಲು. ಅವಾಗ ಜನ ಎಲ್ಲ ಏನಂತಿದ್ರು ಅಂತಂದ್ರೆ, ಇವಳಿಗೆ ಏನ್ ಬಂದಿರೋದು ಬರಬಾರ್ದು, ತಾಳಿ ಕಟ್ಸ್ಕೊಳ್ಳೋ ಟೈಮಲ್ಲಿ ಈ ಮಾತನ್ನ ಹೇಳ್ಬಿಟ್ಲಲ್ಲ, ಅದೇ ಒಂದ್ 3-4 ದಿವಸದ ಮುಂಚೆ ಈ ಮಾತನ್ನ ಹೇಳಿದ್ರೆ ಮದುವೆಗೆ ಮಾಡಿರೋ ಖರ್ಚೆಲ್ಲ ಉಳ್ಕೊಳ್ಳೋದು, ಮನೆ ತನದ ಗೌರವ ಮರ್ಯಾದೆ ಉಳ್ಕೊಂಡಿರೋದು, ಹುಡುಗನ್ ಮಾನ ಮರ್ಯಾದೆ ಉಳ್ಕೊಂಡಿರೋದು ಅಂತ ಅಂತಿದ್ರು. ಅದೇ 17 ದಿವಸ ಆದ್ಮೇಲೆ ಇನ್ನೊಂದು ನ್ಯೂಸ್ ನೋಡ್ತಾ ಇದೀನಿ. ಈಗ ಇಂಡೋರ್ ಅಲ್ಲಿ ಕಪಲ್ಸ್ ಹನಿಮೂನ್ಗೆ ಅಂತ ಹೋದಾಗ ಹೆಂಡತಿ ಮಾಜಿ ಪ್ರಿಯಕರನ ಜೊತೆ ಸೇರ್ಬಿಟ್ಟು ಬಾವಿ ಗಂಡಂಗ್ ಬಾವಿ ತೊಳ್ಬಿಟ್ಟು ಜಯನ್ಸ್ಬಿಟ್ಟೋಳೆ. ಈ ಕಪಲ್ ಜಾಗದಲ್ಲಿ ಆ ಕಪಲ್ ಇದ್ಬಿಟ್ಟು ಈ ಹುಡುಗಿ ಮಾಡಿರೋದನ್ನ ಆ ಹುಡುಗಿ ಮಾಡ್ಬಿಟ್ಟು ಈ ಹುಡುಗಂಗ ಆಗಿರೋ ಕತಿ ಆ ಹುಡುಗಂಗ ಆಗಿದ್ರೆ ಏನ್ ಕತೆ? ಬಲವಂತವಾಗಿ ಮದುವೆ ಮಾಡಿಸ್ಬಿಟ್ಟು ಏನೋ ನಮ್ಮ ಹುಡುಗಿ ಹಳೆ ಬಾಯ್ ಫ್ರೆಂಡ್ ಜೊತೆ ಹೋಗೋಳಪ್ಪ, ಲಾಯಲ್ಟಿ ಮೇಂಟೈನ್ ಮಾಡ್ಕೊಂಡು ನೀನ್ ಹೇಳೋ ಮಟ್ಟಿಗೆಲ್ಲ ಕೊಲೆಗಿಲೆ ಎಲ್ಲ ಮಾಡಲ್ಲ ಅಂತ ನೀವ್ ಅನ್ಬೋದು. ಆದ್ರೆ ಜಸ್ಟ್ ಅಸ್ಯೂಮ್, ಮದುವೆ ಆಗಿ ಫಸ್ಟ್ ನೈಟ್ ದಿವಸ ಓಡೋಗ್ಬಿಟ್ಟಿದ್ರೆ ಏನ್ ಕತೆ? ಅಯ್ಯೋ ಇವಳಿಗೆ ಏನು ಬಂದಿರೋದು ಬರಬಾರ್ದು, ಅದೇ ತಾಳಿ ಕಟ್ಸ್ಕೊಳ್ಳೋ ಟೈಮ್ಗೆ ಆದ್ರೆ ಹೇಳಿದ್ರೆ ಏನೋ ಒಂದು ಮಾಡ್ಬೋದಾಗಿತ್ತಾ? ಮದ್ವೆ ಆದ್ಮೇಲೆ ಹಿಂಗ್ ಮಾಡ್ಬಿಟ್ಲಲ್ಲ. ಈಗ ನೋಡಿ, ಹುಡುಗನ್ ಬಾಳೋ ಆಳು, ಇವಳು ಬಾಳೋ ಆಳು. ಇಲ್ಲ ಈ ನನ್ ಮಗ ಗಂಡ್ಸೋ ಅಲ್ವೋ ಡೌಟು, ಫಸ್ಟ್ ನೈಟ್ ದಿವಸನೇ ಓಡೋಗೋಳೆ ಅಂತಂದ್ರೆ ಇವನಲ್ಲೇ ಏನೋ ಲೋಪದೋಷ ಇರ್ಬೇಕು ಅಂತ ಹಿಂಗೂ ಮಾತಾಡ್ತಾರೆ. ಅದೇ ಮದ್ವೆ ಆಗಿ ಒಂದು ಮಗು ಆಗಿ ಪ್ರಿಯಕರನ್ ಜೊತೆ ಓಡೋಗ್ಬಿಟ್ಟಿದ್ರೆ, ಇವಳಿಗೆ ಏನ್ ಬಂದಿರೋದು? ಮಗು ಆದ್ಮೇಲೆ ಓಡೋದ್ಲಲ್ಲ, ಮಗುನ ಕೂಸ್ ಬಡವ ಮಾಡ್ಬಿಟ್ಟು ಓಡೋಗೋದು ಓದ್ಲು, ಮದ್ವೆ ಆದ್ಮೇಲೆ ಆದ್ರೂ ಓಡೋಗ್ಬಾರ್ದ್ವಾ? ಇಲ್ಲ ಈ ಮೊದಲೇ ಹೇಳಿದ್ರೆ ಇಬ್ರು ಡೈವರ್ಸ್ ಕೊಡ್ಸ್ಬಿಟ್ಟು ಅವನಿಗೊಂದು ಡುಮ್ಟಕ್ಕ ಇವಳಿಗೊಂದು ಡುಮ್ಟಕ್ಕ ಮಾಡ್ಬಿಟ್ಟು ಏನೋ ಲೈಫ್ ಸೆಟ್ಲ್ ಮಾಡ್ಬೋದಾಗಿತ್ತು. ಹಿಂಗೂ ಅಂತಾರೆ. ಇಲ್ಲ ಈ ನನ್ನ ಮಗನೇ ಬಾಳ್ಸಕ್ಕಾಗದಲ್ಲೇ ಓಡಿಸ್ಬಿಟ್ಟು ಅವನೇ ಅಂತ ಹಂಗೂ ಅಂತಾರೆ. ಇಲ್ಲ ಮದ್ವೆ ಆಗಿ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿ ಮಗುನೂ ಆಗಿ ಚೆಲುವಿನ ಚಿತ್ತಾರ ಫಿಲ್ಮ್ ಮೈಸೂರು ತರ ಹಳೇ ಪ್ರಿಯಕರ ನೆನಪಲ್ಲಿ ಕೊರಗಿ ಸೂಸ್ಕಿ ಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ರೆ ಮಗು ಆದ್ಮೇಲೆ. ಸತ್ಲು ಮಗು ಆಗೋ ಮುಂಚೆನಾದ್ರೂ ಸಾಯ್ಬಾರದ್ವಾ? ಮಗುನ ಅನಾಥ ಮಾಡ್ಬಿಟ್ಟು ತಬ್ಲಿ ಮಾಡ್ಬಿಟ್ಟು ಹೋಗ್ಬಿಟ್ಲಲ್ಲ. ಇಲ್ಲ ಈ ನನ್ ಮಗನೇ ಒಟ್ಟು ಸಾಯ್ಸೋ ಅನ್ಕೊಂಡ್ರಿ, ನನ್ಗೆ ಯಾಕೋ ಡೌಟ್, ಇವನ್ನೇ ಸಾಯ್ಸೋನ್ ಬಾಳ್ಸಕ್ಕಾಗದಲ್ಲ ಅಂತ ಹಿಂಗೂ ಮಾತಾಡ್ತಾರೆ. ಇಲ್ಲ ಮಲಗಿದಾಗ ಅವಳೇ ಇವ್ನ್ ಬೀಜ ಹಾಕ್ಬಿಟ್ಟಿದ್ರೆ ಏನ್ ಮಾಡೋದು? ಯಾರಿಗ್ ಗೊತ್ತು ಬ್ರೋ? ಹುಡುಗರಾಗಿರೋದು ತುಂಬಾ ಕಷ್ಟ ಗುರು, ಸೀರಿಯಸ್ಲಿ. ದೇವ್ರಣೆ ಅಷ್ಟಿಲ್ದೆ ಹೋಗಿದ್ರೆ ನ್ಯೂಸ್ ಅಲ್ಲಿ ಮೀಡಿಯಾದಲ್ಲೆಲ್ಲ ಮೋಸ ಹೋದನ್ ಮಕ ತೋರಿಸ್ಬಿಟ್ಟು ಮೋಸ ಮಾಡಿದ್ರು ಮಕ ಬ್ಲರ್ ಮಾಡ್ತಾ ಇರ್ಲಿಲ್ಲ. ನಾನು ಈ ಹುಡುಗಿ ಮಾಡಿದ ತಪ್ಪು, ಆ ಹುಡುಗ ಮಾಡಿದ್ ಸರಿ ಇಲ್ಲ, ಈ ಹುಡುಗಿ ಮಾಡಿರೋ ಸರಿ ಅಂತ ಹೇಳ್ತಿಲ್ಲ. ಒಟ್ನಲ್ಲಿ ಇವರಿಬ್ರು ಮಧ್ಯೆ ಆಗ್ಬೇಕಾಗಿದ್ದಂತ ಒಂದ್ ದೊಡ್ಡ ಅನಾಹುತ ತಪ್ಪು ಅಂತ ಹೇಳಕ್ ಹೋಗ್ತಾ ಇದೀನಿ. ಯಾರದೇ ಹಾಸನಲ್ಲಿ ಹುಡುಗಿ ಮದ್ವೆ ಆಗ್ದಲೇ ಹೋದ್ಲಲ್ಲ ಅವಳು, ಏನು ಮಾಡಕ್ಕಲ್ಲ. ನನ್ಗೆ ಅದೇ ತಲೆ ಯಾವಾಗ್ಲೂ ಒಂದೇ ಥಾಟ್ ಓಡ್ತಾ ಇರುತ್ತೆ. ಈ ಮನೆಯವ್ರ ಮಾತು ಕೇಳ್ಕೊಂಡು ಕಣ್ಕೊಂಡವ್ರಿಗೆಲ್ಲ ಬಾಳ್ ಕೊಡ್ತೀನಿ ಅಂತ ಹೋಗಿ ಬೀಜ ಹೊಡ್ಸ್ಕೊಳ್ಳೋ ಬದಲು ಸುಮ್ನೆ ಹಾರ್ಸ್ ರೈಡಿಂಗ್ ಮಾಡ್ಕೊಂಡು ಸಿಂಗಲ್ ಆಗಿ ಇದ್ಬಿಡೋದು ಒಳ್ಳೇದಪ್ಪ ಅಂತ ಅನ್ಸುತ್ತೆ. ಮದ್ವೆ ಚೂಲಿರೋ ನಿಮಗ್ ನಾವೇನು ಹೇಳಕ್ ಆಗಲ್ಲ, ನಿಮಗ್ ಬಿಟ್ಟಿದ್ದು. ಯೋಚನೆ ಮಾಡಿ, ಚೂಸ್ ವೈಸ್ಲಿ. ಹೇಳೋ ಕಥೆಗೆ ಸ್ಫೂರ್ತಿ. ಅಜ್ಜಿ ನಿನ್ ಗೆಳೆ ಏನು ತೆಳಗ್ ಬರಲ್ಲ, ನಿನ್ಗೊಟ್ಟು ಅರ್ಜೆಂಟ್ ಇತ್ತಂದ್ರ ನೀನೇ ಮ್ಯಾಗ ಹೋಗ್ಬಾ. ನಿಮ್ಮನ್ನ ನೋಡ್ದಾಗಿಂದ ನೋಡ್ತಾನೆ ಇರ್ಬೇಕು ಅನ್ಸ್ತಾ ಇದೆ, ಅದಕ್ಕೆ ಬಂದೆ. Are you mad? Yes, mad about you. ನೋಡುತ್ತಾ ನಿನ್ನನೆ ನೋಡು. ರೇಷ್ಮಾ ಆಂಟಿ, ನಿನ್ನ ವ್ಯವಹಾರ ಹಳಿ ಸಿರಿಗಿರಿ ಇದ್ರು ಕೊಡು, ಊರ್ಲ್ ಹಾಕೊಂಡು ಸತ್ತು ಬಿಡ್ತೀನಿ. ನಾವು ಏನ್ ಪ್ಯಾಕ್ ಮಾಡಿರ್ಲಿ ಅಪ್ಪ, ಟಕ್ಲೆ ನೀ ಮೌನ. ಈ ಒಂದಿಸ್ ಮಂದಿ ಅದಾರ ಇನ್ಸ್ಟಾಗ್ರಾಮ್ನಾಗ ಗಂಡ್ಮಕ್ಳು ಹೆಣ್ಮಕ್ಳು, ಅವ್ರಿಗೊಂದು ಚಟ ಹತ್ತಿ ಬಿಟ್ಟೈತಿ. ಏನಂದ್ರ ಗೆಟ್ ರೆಡಿ ವಿತ್ ಮೀ ಅಂತ ವಿಡಿಯೋ ಹಾಕ್ತಾರ. ಅಲ್ರಿ ಗಂಡ್ಮಕ್ಳು ವಿಡಿಯೋ ನೋಡೋದು ಹೆಣ್ಮಕ್ಳು ನೋಡ್ತಾರೆ, ಹೆಣ್ಮಕ್ಳು ಗಂಡ್ಮಕ್ಳು ನೋಡ್ತಾರ. ಅಂದ್ರ ಇವ್ರು ಗಂಡ್ಮಕ್ಳು ರೆಡಿ ಹಾಕಿರ್ತಾರ, ಜಳಕ ಮಾಡ್ಬಂದ್ ಟವೆಲ್ ನಿಂತ್ ಪ್ಯಾಂಟ್ ಹಾಕೊಂಡೆ, ಶರ್ಟ್ ಹಾಕೊಂಡೆ, ಸೆಂಟ್ ಹಾಕೊಂಡೆ ಅಂದ್ರ ನಿಮ್ಮನ್ನ ನೋಡಿ ನಾವು ಹಂಗ್ ಮಾಡ್ಬೇಕನ್ನ ಹೆಣ್ಮಕ್ಳು. ಇವ್ ಹೆಣ್ಮಕ್ಳದಂತೂ ತೀರಾ ಇವ್ ಕುರದು ಬಂದ್ವನ ಕೈಯಾಗ ಜಂಪರ್ ಲಂಗ ಹಾಕೊಂಡಿರ್ತಾವ, ಬಂದ್ ಸೀರೆ ಉಟ್ಕೊಂಡ್ ತೋರಿಸ್ತಾವು, ಫೌಂಡೇಶನ್ ಹಚ್ಕೊಂತಾವು, ಕಾಂಪ್ಯಾಕ್ಟ್ ಹಚ್ಕೊಂತಾವ. ಬೇ ನೀವೇನ್ ಗ್ವಾಡ್ ಏನ್ ಬೇ? ಅವ್ ಪ್ರೈಮರ್ ಫೌಂಡೇಶನ್ ಗ್ವಾಡಿಗೆ ಹಚ್ತಾರ ಬೇ, ಒಂದ್ ಪೇಂಟ್ ಹಚ್ಬೇಕಾರ ಗೊತ್ತಿಲ್ಲ ನಿಮಗ? ಅಲ್ಲಿ ಬೇ ಒಂದ್ ಕಾಲಿತ್ತು ಹೆಣ್ಮಕ್ಳಿಗೆ ಬಂದ್ ನೀವ್ ಹೆಂಗ ನಿಮ್ ಸೌಂದರ್ಯದ ರಹಸ್ಯ ಏನು, ಎಷ್ಟ್ ಚಂದ ಇದ್ರಲ್ಲ ನೀವು, ಏನು ಹಚ್ತೀರಿ ನಿಮ್ ಮಕ್ಕಕ್ಕ ಅಂತ ಕೇಳಕ್ ಕಾಲಿತ್ತು. ಹಂಗಿರ್ಬೇಕ್ ಹೆಣ್ಮಕ್ಳು. ಅವ್ನು ಯಾವಾಗಾರ ಚಂದ ಕಾಣ್ಬೇಕ. ಇನ್ಸ್ಟಾಗ್ರಾಮ್ ಫಿಲ್ಟರ್ ಅದಾವ್, ಖರ್ಚು ಇಲ್ದಂಗ ಮಕ ಚಂದ ಮಾಡತ್ತದ, ಅದನ್ನಾರ ಮಾಡ್ರಿ. ಅದನ್ನ ಚಂದಾಗ ಹಾಕ್ರಿ ನೋಡೋಣ. ಗೆಟ್ ರೀಡ್ ವಿತ್ ಮೀ ಅದ GRWM ನ ಚಂದಂಗ ಹಿಂಗ ಹಾಕ್ರಿ.
ಓದಕ್ ಬರ್ರಿ ನನ್ ಜೊತೆಗನ್ರಿ. ಸೆಲೆಬ್ರಿಟಿಯಿಂದ ಹಿಡಿದು ಮನ್ಯಾಗ ಮುಸ್ರಿ ತಿಕ್ಕರ್ತ ನಾನು. ಅವ್ ಏನ್ ಒಂದ್ ಹೋಗಿ ಎಲ್ಲಾರ 10,000 ರೂಪಾಯಿ ದುಡಿದಿರ್ತೇವೆ ಗಂಡ್ಮಕ್ಳು, ಬಂದ್ವನ ನಿಂತ್ವನ ರೆಡಿ ಆಗತ್ ತೋರ್ಸಿದನ. ಸ್ವಲ್ಪ ಉದ್ದಾರಾಗ ಏನಾದ್ರು ತೋರಿಸ್ರಿ. ನಿಮ್ ಸಂಬಂಧ ಸಾಕಾಗ್ಬಿಟ್ಟೈತಿ ನೋಡು. ಬರೇ ಇನ್ಸ್ಟಾಗ್ರಾಮ್ನಾಗ ಇವ ವಿಡಿಯೋ ನೋಡ್ ರಗಡ ಬಿಡೈತ್ ನನಗ್. ನಿಮ್ಮವ್ರ ನನಗ್ ಕೇಳ್ತೀರಿ ಈಗ, ನೀನ್ ಫಿಲ್ಟರ್ ಹಾಕದ್ ಮರ್ತ್ ಬಿಟ್ಟು ಏನ ಅಕ್ಕ ಅಂತಂದೇಳಿ. ಹಿಂಗ ಇಂತ ಮಾತ್ ಫಿಲ್ಟರ್ಲೆಸ್ ಆಗಿ ಹೇಳ್ಬೇಕು. ಅದಕ್ಕ ಫಿಲ್ಟರ್ ಹಾಕಿಲ್ಲ ನೀವತ್ತು. ಏ ಪ್ಲೀಸ್ ಕಣೋ, ನಾನು ವಿಡಿಯೋ ಕಾಲ್ ಮಾಡ್ತೀನಿ, ನನ್ನ ಮೇಲೆ ಕರ್ನ ಹೇಳು ಆಯ್ತಾ. ಹಾ ಹೇಳು. ಇನ್ನೊಂದು ನೋಡಿದ್ಮೇಲೆ ನಾನು ನನ್ನನ್ನೇ ಮರೆತೆ. ವಾವ್ ಸೂಪರ್ ಆಗಿದೆ, ಮುಂದೆ ಹೇಳು. ಫ್ರೆಂಡ್ ನೋಡಿದ್ಮೇಲೆ ನಾನು ನಿನ್ನನ್ನೇ ಮರೆತೆ. ಡುಂಪಾ ನನಗೊಂದ್ ಆಸೆ ಇತ್ತು ಟ್ರೆಂಡಿಂಗ್ ಆಗ್ಬೇಕಂತ, ಟ್ರೆಂಡಿಂಗು ಆಗ್ದೆ. ನನಗೂ ಒಂದ್ ಆಸೆ ಇತ್ತು, ನಾ ಬಾಳ ದಿನ ಬದುಕ್ಬೇಕಂತ ಹೇಳಿ. ನಿಮ್ ಕಿಟಕಿಟಿ ಎಲ್ಲಿ ಜಲ್ದಿನ ಸಾಯ್ತೀನಿ ಅನ್ಸಾತೈತಿ. ಅವನು ನಾ ಸೂರ್ಯವಂಶಿ ಪಿಕ್ಚರ್ ಒಂದ್ ಸ್ವಲ್ಪ ಗಸಗಸಿ ಪಾಯಸ ಇದ್ರ ತಂದ್ ಕೊಟ್ರಲಿ, ಕುಡ್ದ್ ಸಾಯ್ತೀನಿ. ಏನ್ ಸಾಕ್ ಮಾಡ್ರಲಿ ನಿಮ್ ಅವನ. ಏನು ಹೇಳು. ಪಾಠ ಕೇಳಕ್ಕೆ ನೀನ್ ಬರ್ಬೇಕು, ನಾನ್ ಬರೋದಲ್ಲ. ಸೊಂಟ ಹಂಗೆ ಮುರಿದಾಕ್ಬಿಡ್ತೀನಿ. ನಾನು ಗಣಿತ ಮಾಸ್ಟ್ರು, ಬಯಾಲಜಿ ಮಾಸ್ಟರ್ ಅಲ್ಲ. ನಿನಗೆ ಬೇಕಾಗಿರೋದು ಪಾಠ ಅಲ್ಲ, ಗೂಟ. ಕಟ್ಟಪ್ಪನ್ ತಲೆ ಬೋಡ್ಸಕ್ಕೆ. ಹೇಳೋ ಬಾಂಡಿ. ಕಟ್ಟಪ್ಪ ಅದು ನಿನ್ನ ಸ್ವತ್ತಲ್ಲ. ಗಂಡನ್ ಜೊತೆ ತಾನಂದ, ಕಟ್ಟಪ್ಪನ್ ಜೊತೆ ಆನಂದ. ಅಲ್ಲ ಅಲ್ಲ, ನೀನ್ ಗಂಡ ಅಲ್ಲ, ಶಂಡ. ಏನ್ರಿ? ಹಾ ಹೇಳು. ನಾಳೆ ನನ್ ಫ್ರೆಂಡ್ ಮನೆ ಫಂಕ್ಷನ್ ಕೊಂಟೇನ್ರಿ, ಸೀರೆ ತರ್ಬೇಕ್, ರೊಕ್ಕ ಕೊಡ್ರಿ. ಮನ್ಯಾಗ ರಗಡವಲ್ಲ, ಅವೇ ಉಟ್ಕೊಂಡ್ ಹೋಗಿ ಮತ್ತೆ ಸೀರೆ. ಅವ್ ಉಟ್ಕೊಂಡದ್ ಎಲ್ಲಾರು ನೋಡ್ಯಾರ, ಒಳ್ಳೊಳ್ಳೆ ಅವೇ ಉಟ್ಕೊಳ್ಳಿ, ಮತ್ತೊಂದ್ ತರ್ತೀನಿ. ನಿನ್ಗ ಊರಾಗ ಎಲ್ಲಾರು ನೋಡ್ಯಾರ, ಹಂಗಂತೇಳಿ ಮತ್ತೊಂದ್ ಹೇಳ್ತಿ ಮಾಡ್ಕೊಂಡ್ ಬರ್ಲೇನ? ನಮ್ ಪೂಜಾಪ ಲಗ್ನ ಮಾಡ್ಬೇಕಂತ ಮಾಡಿ ನಾವ ಒಂದ್ ಕನೆ ಇದ್ರ ನೋಡ ಎಲ್ಲಾರ. ಯಾಕೆ ಹಾಡಿ ಗುಡ್ದಾಗ ಯಂಕಪ್ಪ ಮಗಳ ಐತೆ, ಹುಡುಗಿ ಚಂದ ಐತೆ, ಪೂಜಾಪ ಹೊರಾಕೈತೆ, ಕೇಳಿ ನೋಡ್ತಂತಾಗ. ಕೊಡ್ತಾರ ನಾ ಹುಡುಗಿನ ಕೊಡ್ತಂದ್ರೆ ಕೇಳ್ತಂತಾಗ, ಕೇಳಿ ನೋಡ್ತ ಹುಡುಗಿನ. ಕೇಳ್ಬಿಡ ಮಾಡ್ಬಿಡ. ಟೈಮ್ ನೋಡಿ 10 ಗಂಟೆಗೆ ಇನ್ನ ಆದ್ರೂ ಹೊಟ್ಟೆಕ್ ಹೋಗಿಲ್ಲ. ಉಂಡ ಬಿದ್ಕೊಂಡ್ಬಿಟ್ಟ, ಇನ್ನ ಹೊಟ್ಟೆ ಚಾವಾಗ ಹೋಗ್ತದೆ, ಮಳೆ ಬರ್ತೈತಿ ನೋಡ. ಮದುವೆ ಬಗ್ಗೆ ಮಾತಾಡ್ಬೇಕು ನೀವು. ಯಾ ಮದಿ ಕನಸ್ ಕಾಣಕ್ ಕುಂತ ಏನ? ಹೋಗ ಹೊಟ್ಟೆಕ್ ಹೊಟ್ಟೆಕ್ ಹೋಗಂದ್ರ ಕನಸ್ ಕಾಣಕ್ ಕುಂತ. ದೋಸ್ತ್, ನಮ್ಮ ಸಮಾಜದಾಗ ಬಹಳ ತರಹದ ಮ್ಯಾರೇಜ್ಗಳು ಅದಾವ. ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಹಿರಿಯರು ನೋಡಿ ಮಾಡತ್ತಿರು ಮ್ಯಾರೇಜಾ, ನೀನ ನೋಡ್ಕೊಂಡು ಮಾಡ್ಕೊಳತಿರು ಮ್ಯಾರೇಜಾ, ಅಜ್ಜಾಯಿಗಳು ಸಾಯಿಕಿತ ಮೊದಲ ಮೊಮ್ಮಗ ಅಕ್ಕಿ ಕಾಳು ಒಗದ್ರ ಹೋತನೂ ಮ್ಯಾರೇಜಾ, ಅಣ್ಣಂದಾಗುಲ್ದ ತಮ್ಮದು ಮಾಡಾಕ ಬರಲ್ಲನು ಮ್ಯಾರೇಜಾ, ಓನ್ಯಾಗ 4 ಮಂದಿ ಏನ್ ಅಂತಾರನು ಮ್ಯಾರೇಜಾ, ಫ್ರಸ್ಟ್ರೇಷನ್ ಪ್ರಶ್ನೆ ಅನ್ನೂ ಮ್ಯಾರೇಜಾ. ನಾನಾ ತರಹದ ಮ್ಯಾರೇಜ್ ಅದಾವ ನಮ್ ಕಡೆ. ಅದ್ರಾಗ ಯಾವ್ದಾರ ಒಂದ್ ಆಗೋ ಬಾಡ್ಯ ಸುಳಿ ಮಗನ ಏಜ್ ಬಾಳ ಅಲ್ಲತಾವು. ಕಳ್ಳನ್ ಮಕ್ಕಳು. ಓ ಮಹಾಪ್ರಭು, ನೀವೇ ನಿಲ್ಲಿ. ಓ ನಾನೇ ನಿಲ್ಲಿ. ಇದು ನಮ್ಮ ದೇಶ. ನಾನೇ ನಿಲ್ಲಿ ಅಂತೀಯಾ? ನಂದು ರೋಡು. ಮಂಡ್ ರೋಡಲ್ಲಿದ್ದಾಗ ನಾನು ಆಟ ಆಡಿ ಬೆಳೆದಿದ್ ರೋಡಿದು. ಸಗಣಿ ಹಾಕಿ ಸಾಕಿದ್ ರೋಡಿದು ನಂದು. ಏನೋ ಅಲ್ಲಂತೂ ನಂತಾಗಿ 2 ಇಂಚು ಸಾರ ಹಾಕ್ಬಿಟ್ಟು 2 ಗಾಡಿ ಓಡಾಡಕ್ ಬಿಟ್ಬಿಟ್ಟೆ. ಸರ್ಕಾರದ ಯಾವ ಸರ್ಕಾರ ಬಂದ್ ಕೇಳ್ತದೆ ಕೇಳಿ. ನಂದಿದ್ ರೋಡ್. ಯಾರು ಬರ್ತಾರ ಬರ್ಲಿ, ದಂಡಿಗೆ ದಾಳಿಗೆ ಅದನ್ನ ಅಲಗ್ ಬಿಡಕ್ ಯಾರು ಬರ್ತಾರ ಬರ್ಲಿ. ಹಿಂಗೆ ಯಾರು ಓಡಾಡ್ಬಾರ್ದು. ರೋಡ್ ನಂದು ಅಂದ್ಮೇಲೆ ನಾನೇ ಟೆನ್ಷನ್ ತಗೋಬೇಕು. ನೋ ಟೆನ್ಷನ್ ಪ್ಲೀಸ್. ಯಪ್ಪ ಬಿಟ್ಟಿದ್ರೆ ನನ್ ತಲೆ ಮೇಲೆ ಹಾಕಿಸ್ಬಿಡ್ತಿದ್ದ. ಓ ಡಿಲೀಪು, ನೀನ್ ಹೇಳ್ದಂಗೆ ಮಾಡಿದೀನಪ್ಪ ಡಿಲೀಪು. ನನ್ಗೇನಾದ್ರೂ ನೀನ್ ಕೈ ಕೊಟ್ಟು ಮೋಸ ಮಾಡ್ದೋ ಡಿಲೀಪು, ಕತ್ತೇನೆ ಬೇರೆ ಕಂದ ಡಿಲೀಪು.
ನಿಮ್ ಐಟಮು ನಾನು ಹಚ್ಕೊಂಡಿದ್ದೀನಿ, ಸೂಪರ್ ಆಗಿರ್ಬೇಕು, ಬೆಳಿಗ್ಗೆ ಎಷ್ಟದು ಬೆಳ್ಗಾಗ್ಬೇಕು. ಡಿಲೀಪು ಕರೆ ಮಕ ಹೋಗಿ ಬೆಳೆ ಮಕ ಆಗಿಲ್ಲ ಅಂದ್ರೆ ಡಿಲೀಪು ನನಗ್ ಗೊತ್ತು ಕಂದ, ನಂಗ್ ಅಡ್ರೆಸ್ ಕಂದ. ಡಿಲೀಪು ಬರ್ತೀನಿ, ನಾನೇ ಹುಡ್ಕೊಂಡ್ ಬರ್ತೀನಿ ಕಂದ. ಡಿಲೀಪು ಗೂಗಲ್ ಪ್ಲೇ ಎಣ್ಸೋದಲ್ಲಪ್ಪ ಡಿಲೀಪು, ನನ್ ಮುಖ ಎಲ್ಲ ಪಳ ಪಳ ಅನ್ಬೇಕು. ಇಷ್ಟೇ ನಾನು ಕೇಳೋದು. ಇದು ಟ್ರೋಫಿ ಗೆದ್ದೋರ್ ಮನೆ, ಇದು ಅವ್ರಿಗೋಸ್ಕರ ಕಿತ್ತಾಡೋರ್ ಮನೆ. ಇದು ಆಲ್ಕೋಹಾಲ್ ಶಾಪ್ ಓನರು, ಇದು ಆಲ್ಕೋಹಾಲ್ ಕುಡಿಯೋರು. ಇದು ರಮ್ಮಿನ ಪ್ರಮೋಟ್ ಮಾಡೋನ್ ಮನೆ, ಇದು ರಮ್ಮಿ ಆಡೋನ್ ಮನೆ. ಬೇರೆಯವ್ರಿಗೆ ಗುಟ್ಕಾ ತಿನ್ನಿ ಅನ್ನೋರು ಹಿಂಗಿರ್ತಾರೆ, ಅವ್ರ ಮಾತ್ ಕೇಳಿ ಗುಟ್ಕಾ ತಿನ್ನೋರು ಹಿಂಗಿರ್ತಾರೆ. ಇದು ಡ್ರೀಮ್ 11 ಅಲ್ಲಿ ಟೀಮ್ ಮಾಡ್ಸೋರ್ ಮನೆ, ಇದು ಟೀಮ್ ಮಾಡೋರ್ ಮನೆ. ನಾನ್ ಮದ್ವೆ ಆಗೋ ಹುಡುಗಿ ತೆಳ್ಳಿಗೆ ಬೆಳ್ಳಿಗೆ ಇರ್ಬೇಕು, ಇದು ಅನೇಕ ಹುಡುಗರ ಆಸೆ. ಚಿಕ್ಕೋರಿದ್ದಾಗಿಂದಲೇ ನಮ್ಮ ಮನೆಗಳಲ್ಲೇ ಈ ಕಪ್ಪು ಬಿಳಿ ತಾರತಮ್ಯ ಶುರುವಾಗ್ಬಿಟ್ಟಿರುತ್ತೆ. ಇದೇ ಕಾರಣಕ್ಕೆ ಎಷ್ಟೊಂದ್ ಜನಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದು ಕಾನ್ಫಿಡೆನ್ಸ್ ಅನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ನಾನ್ ಬೆಳ್ಳು ಕಾಣ್ಬೇಕು ಅಂತ ಅನೇಕ ಹುಡುಗಿಯರು ಈ ಫೇರ್ನೆಸ್ ಕ್ರೀಮ್ ಗಳ ಮೊರೆ ಹೋಗಿರ್ತಾರೆ. ಬಟ್ ಹಾನೆಸ್ಟ್ಲಿ ಬೆಳ್ಳಗಿದ್ರೆ ಸಾಕಾ, ಸುಂದರವಾಗಿದ್ರೆ ಸಾಕಾ? ಕಲೆ, ಕ್ರೀಡೆ, ವಿಜ್ಞಾನಗಳಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿ. ಡೋಂಟ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.